ಹಾಯ್ ಅಪ್ಪು. ಹಾಯ್ ಪಾಪು. ಏನು ಮಾಡಕತ್ತಿ ಇವತ್ತಾ? ಇದು ಹಸಿ ಖಾರದ ಚಟ್ನಿ ಪಾಪು. ಏನೇನು ಹಾಕಿ? ಉತ್ತರ ಕರ್ನಾಟಕದ ಪ್ರತಿಯೊಂದು ಖಾನಾವಳಿಯಲ್ಲೂ ಸ್ಪೆಷಲ್ ಇದು. ಇದಕ್ಕೆ ಏನಿಲ್ಲ ಪಾಪು, ಅದೇ ಮೆಣಸಿನ್ಕಾಯಿ, ಟೊಮೆಟೆಕಾಯಿ, ಶೇಂಗಾ, ಜೀರಿಗೆ, ಕರಿಬೇವು, ಹೀರೆಕಾಯಿ ಇದ್ರೆ ಇನ್ನೂ ಹೀರೆಕಾಯಿ ರುಚಿ ಆಗುತ್ತೆ. ಇಲ್ಲ ಸೋರೆಕಾಯಿನ ಹೀರೆಕಾಯಿನ ಹಾಕಿದ್ರು ನಡೀತದೆ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಅಷ್ಟೇ ಹಾಕಿ ಉರಿಬೇಕಾ? ಹಾಕಿ ಚೆನ್ನಾಗಿ ಉರಿಬೇಕು. ಸ್ಲೋ ಇದರಲ್ಲಿಟ್ಟು ಚೆಂದ ಅದು ಎಲ್ಲ ಮೆಣಸಿನ್ಕಾಯಿ ಒಂದು ಲೆಕ್ಕದಾಗ ಬರೋ ಥರ ಉರಿಬೇಕು, ಮೆತ್ತಗಾಗಂಗ. ಇಲ್ಲ ಇಟ್ಟಿಲ್ಲ ಜಿನ. ಒಂಚೂರು ಟೊಮೆಟೆಕಾಯಿ ಇದ್ದರೆ ಟೊಮೆಟೆಕಾಯಿ ಹಾಕ್ಬೇಕು, ಇಲ್ಲ ಅಂತಂದರೆ ಹುಣ್ಸೆಹಣ್ಣು ಹಾಕಿದರೆ ಇನ್ನೂ ರುಚಿ ಇರುತ್ತೆ. ಹುಣ್ಸೆಹಣ್ಣು ಹಾಕ್ಬೋದು. ಇದು ನೀರು ಮಿಕ್ಸ್ ಮಾಡಬಾರ್ದು. ನೀರು ಮಿಕ್ಸ್ ಮಾಡಿದರೆ ಜಲ್ದಿ ಕೆಟ್ಟೋಗುತ್ತಾ. ಹಂಗಾದ್ರೆ ಎಷ್ಟು ದಿನ ಇಡ್ಬೋದು? ಒಂದು ಫ್ರಿಜ್ನಾಗ ಇಟ್ಟರೆ ಒಂದು 2-3 ದಿನ ಆರಾಮ್ ಉಣ್ಬೋದು. ಫ್ರಿಜ್ನಾಗ ಇಟ್ಟು ಮಾಡಿದರೆ. ಶೇಂಗಾನು ಹಾಕ್ಬೇಕಾ? ಹಾಂ, ಶೇಂಗಾ ಹಾಕ್ಬೇಕು. ಶೇಂಗಾ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇವತ್ತು ಪಾಪ. ಆಮೇಲೆ ಒಂದಿಷ್ಟು ಅಲ್ಲ, ಹಸಿ ಶುಂಠಿ. ನಮ್ಮ ಕಡೆ ಎಲ್ಲ ಅಲ್ಲ ಅಂತೀವಿ ಅದನ್ನು. ಎಲ್ಲಾದರೂ ಟೂರು ಪಿಕ್ನಿಕ್ಕು ಅಂತೆಲ್ಲ ಹೋಗೋ ಹೊತ್ನಾಗ ಒಂದಿಷ್ಟು ಮಾಡ್ಕೊಂಡು ಕವರಲ್ಲಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಅನ್ನ ಅದು ಮಿಕ್ಸ್ ಮಾಡ್ಕೊಂಡು ಉಂಡ್ರೆ ರುಚಿ ಆಗುತ್ತೆ. ರೊಟ್ಟಿ, ಬಿಸಿ ರೊಟ್ಟಿಗೆ. ಮತ್ತೇನು ಪಾಪು ಸಮಾಚಾರ? ಹೇಳ್ಬೇಕಪ್ಪು. ಹೇಳು ಏನಾದರೂ. ನಮ್ಮ ಸಿನ್ನೂರಲ್ಲಿ ಎಲ್ಲೇನ ನಿಧಿ ಹುಡ್ಕೊಂಬೇನು ಪಾಪು, ಇಲ್ಲೆಲ್ಲ ಅಕ್ಕುಂಡಿಯಲ್ಲಿ ಸಿಕ್ಕದಂತ. ಹುಡ್ಕೊಂಡು ಬಾ ನಮ್ಮ ಮಠದಲ್ಲಿ. ನಮ್ಮ ಮಠದಲ್ಲಿ ಹಳೆ ಕಾಲದ. ಹೌದು ಪಾಪು, ಹಂಗೇನಿದ್ರೆ ಜೀವನ ಉದ್ಧಾರಣ ಆಗುತ್ತೆ. ಆಲ್ಮೋಸ್ಟ್ ಒಂದು 200 ವರ್ಷದ ಹಳೆ ಮನೆ. ಅಲ್ಲಿ ಯಾರಾದರೂ ಇಟ್ಟಿರ್ಬೋದು, ರಾಜ. ಹೇಳೋಕ್ಕಾಗಲ್ಲ. ನಮ್ಮ ಹೋಟೆಲ್ನಾಗ ಇದೊಂದು ಸ್ಪೆಷಲ್ ಅಲ್ಲ? ಹಾಂ ಪಾಪ, ಇದು ಸ್ಪೆಷಲ್ಲು. ಯಾಕಂದರೆ ಒಳ್ಳಿಗೆ ರುಬ್ತೀವಲ್ಲ,
ರುಚಿ ಚೆನ್ನಾಗಿ ಬರುತ್ತೆ. ಹೌದು. ಇದು ಮಿಕ್ಸರ್ಗೆ ಹಾಕಿದರೆ ಒಂಥರ ಔಡ ಬೌಡ ಚೆನ್ನಾಗಿ ಕಾಣಲ್ಲ, ಚೆನ್ನಾಗಿ ರುಚಿ ಇರಲ್ಲ. ಕಾಣದೆ ಹೇಗಾದ್ರೂ ಕಂಡ್ರೂ ರುಚಿ ಇರಲ್ಲ. ಎಷ್ಟೋ ಜನ ಇದು ರೆಸಿಪಿ ಕೇಳ್ತಿದ್ರು ಕಸ್ಟಮರ್ಸ್, ಅದಕ್ಕೆ ಅವ್ರ ಸಲುವಾಗಿ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಇಂಥ ಒಳ್ಳೆ ರೆಸಿಪಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಒಳ್ಳೆ ಒಳ್ಳೆ ಚಟ್ನಿಗಳು ಹಾಗೆ ನಿಮಗೆ ಯಾವಾದರೂ ಬೇರೆ ರೆಸಿಪೀಸ್ ಬೇಕಾದರೆ ಕಮೆಂಟ್ ಮಾಡಿ, ನಾವು ಮಾಡಿ ತೋರಿಸ್ತೀವಿ. ಆದಷ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಇದರಲ್ಲಿ ಇಂಥವೇ ಗುಂಡು ಯೂಸ್ ಮಾಡೋದು ಕಲೀರಿ. ಮಿಕ್ಸರ್ಗಿಂತ ಇದು ಒಳ್ಳೆಯದು. ಅದೇನಿದು ನಮ್ಗೆ ಜಾಸ್ತಿ ಬೇಕಂತ ಜಾಸ್ತಿ ಮಾಡಿವಿ ನಮ್ಮದು ಖಾನಾವಳಿ ಸಲುವಾಗಿ. ನಿಮ್ಮ ಮನೆಗೆ ಆದರೆ ಭಾಳ ಹೊತ್ತಾಗೋದಿಲ್ಲ, 5 ನಿಮಿಷದಾಗೋದು ಅಷ್ಟೇ ಇದು. ಈ ಥರ ರುಬ್ಬೋದ್ರಿಂದ ಬಾಡಿಗೆ ಎಕ್ಸಸೈಸೂ ಆಗುತ್ತೆ, ನಮ್ಮ ಚಟ್ನಿನೂ ಸಿಗುತ್ತೆ, ಎರಡು ಕೆಲಸ ಎಟ್ ಎ ಟೈಮ್ ಆಗುತ್ತೆ. ಯಾವುದೇ ಆಗಲಿ ನ್ಯಾಚುರಲ್ ಅಲ್ಲ ಪಾಪ. ನಮ್ಮ ಮಿಕ್ಸರ್ ಎಲ್ಲ ಯಾವ ಇದೆ ಅದು. ಈಗ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿರ್ತಾರೆ ಈಗಿಂದು ಅಡುಗೆ ಟೇಸ್ಟ್ ಇರಲ್ಲ, ಆ ಥರ ಟೇಸ್ಟ್ ಬರಲ್ಲ ಅಂತ. ಬಟ್ ನಾವು ಯೂಸ್ ಮಾಡೋ ಹಳೆ ಕಾಲದ್ದು ಮೆಟೀರಿಯಲ್ಸ್ ಅಂದರೆ ಈಗ ಒಳ್ಳು, ಗುಂಡು ಇದನ್ನ ಯೂಸ್ ಮಾಡಿದ್ರೆ ಅದು ಟೇಸ್ಟ್ ಹಾಗೆ ಉಳ್ಕೊಳುತ್ತೆ. ಅದೇ ನಾವು ಮಿಕ್ಸರಿಗೆ ಹಾಕಿದರೆ ಆ ಟೇಸ್ಟ್ ಇರಲ್ಲ. ಅದು ಮಿಕ್ಸರು ರುಬ್ಬಲ್ಲ, ಅದು ಅಷ್ಟೇ ಸಣ್ಣ ಮಾಡುತ್ತೆ. ಇದಾದ್ರೆ ಒಂದು ಗುಂಡು ಕಲ್ಲು ಪ್ರೆಸ್ ಆಗಿ ಬರೋ ರುಚಿನೇ ಬೇರೆ. ಅದು ಟೆಕ್ಸ್ಚರೂ ಚೇಂಜ್ ಆಗುತ್ತೆ, ಕಲರು, ಟೆಕ್ಸ್ಚರು, ಕ್ವಾಂಟಿಟಿನೂ ಹೆಚ್ಚಿಗೆ ಆಗುತ್ತೆ. ಇದು ಮಿಕ್ಸರಿಗೆ ಹಾಕಿದರೆ ಅಷ್ಟು ಒದಗಿ ಬರಲ್ಲ, ಆಮೇಲೆ ಬೇಗನೂ ಹಾಳಾಗಲ್ಲ. ಹಾಳಾಗಲ್ಲ, ಕಲ್ಲಿಗೆ ರುಬ್ಬಿದ್ದು ಬೇಗ ಹಾಳಾಗಲ್ಲ. ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ. ಮನೆಗೆಲ್ಲ ಅಂದರೆ ಟೈಮ್ ಹಿಡಿಯಲ್ಲ ಪಾಪ, ಜಾಸ್ತಿ ಬೇಕಂದರೆ ಹಿಡಿತಾ. ಮನೆ 2-3 ಆದರೆ ಒಂದು 2 ನಿಮಿಷ 3 ನಿಮಿಷ ಅಂದರೆ ಜಲ್ದಿ ಆಗುತ್ತೆ. ನಮ್ಮ ಪ್ರತಿಯೊಂದು ಉತ್ತರ ಕರ್ನಾಟಕದ ಖಾನಾವಳಿಯಲ್ಲಿ ಇದು ಇರಲಾರ್ದ ಊಟನೇ ಇರಲ್ಲ. ಖಾರ ಸ್ವಲ್ಪ ಕಡಿಮೆ ಬೇಕಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಸಾಕು. ಅಂದರೆ ನಮಗೆ ಖಾರದ ಮೇಲೆ ಮೆಣಸಿನ್ಕಾಯಿ ಡಿಪೆಂಡ್. ಮೆಣಸಿನ್ಕಾಯಿ ಯಾವ ರೀತಿ ಖಾರದ ಮೆಣಸಿನ್ಕಾಯಿ ಆದರೆ ಸ್ವಲ್ಪ ಕಡಿಮೆ ಇರಲಿ, ಸ್ವಲ್ಪ ಬಿಳಿ ಮೆಣಸಿನ್ಕಾಯಿ ಆ ಟೈಪ್ ಇದ್ದರೆ ಅಷ್ಟೇ. ಸ್ವಲ್ಪ ಜಾಸ್ತಿ ಇದ್ರೂ ರುಚಿ ಚೆನ್ನಾಗಿರುತ್ತೆ. ಆದಷ್ಟು ಖಾರ ಇದ್ದರೆ ರುಚಿ ಇದೆಯಲ್ಲ. ಹೆಸರಿಗೆ ತಕ್ಕಂತ ಖಾರನೇ ಇರಬೇಕಲ್ಲ, ಖಾರನ ಚಟ್ನಿ ಅಂತ. ಮತ್ತೇನು ಪಾಪು ಸಮಾಚಾರ ಹೇಳ್ಬೇಕು. ಈ ಥರ ರುಬ್ಬೋದು ನೋಡೋಕ್ಕೆ ಒಂದು ಖುಷಿ. ನಾವೆಲ್ಲ ಇವು ಯಾವನು ನೋಡಿಲ್ಲ. ನೆಕ್ಸ್ಟ್ ಬರೋ ಪೀಳಿಗೆಗೆ ಏನು ಇರೋದು ಮನೇಲಿ ಹಾಕೋದು ಡೌಟೇ. ಹೀಗೆ ಆಗ್ತಾ ಇಲ್ಲ ಕೆಲವೊಬ್ರು, ಶಾಸ್ತ್ರಕ್ಕಂತ ತಂದಿಡ್ತಾರೆ ಅಷ್ಟೇ. ಇದರಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಬಿಸಿ ರೊಟ್ಟಿಯಲ್ಲಿ ಉಂಡ್ರೆ ಬೇರೆ ಯಾವ ಕಾಯಿ ಪಲ್ಯನೇ ಬೇಕಾಗಿಲ್ಲ ಅನಿಸುತ್ತೆ. ಓಕೆ, ಬಿಸಿ ರೊಟ್ಟಿ ಮಾಡೋದೊಂದಿಷ್ಟು ತೋರಿಸ್ಬಿಡೋಣ ಆಗ್ತದೆ. ಓಕೆ, ಡನ್. ಇವರು ಸಿದ್ದಮ್ಮ ಅಂತ ಅಜ್ಜಿ. ಡೈಲಿ ನಮ್ಮ ಹೋಟೆಲ್ನಾಗ ಒಂದು 150-200 ರೊಟ್ಟಿ ಬಡಿತಾರೆ. ಎಷ್ಟು ವರ್ಷ ಆಯ್ತು ಅಜ್ಜಿ ರೊಟ್ಟಿ ಮಾಡಕ್ಕೆ ನೀನು?
ರೊಟ್ಟಿ ಟೇಸ್ಟ್. ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಇದು. ಇದೇನು ಪೂರ್ತಿ ನೈಸ್ ಪೇಸ್ಟ್ ಏನಾಗೋದು ಪೇಸ್ಟ್ ಟೈಪ್ ಮಾಡಬಾರ್ದು. ಪೇಸ್ಟ್ ಟೈಪ್ ಮಾಡಿದ್ರೆ ರುಚಿ ಅನ್ಸಲ್ಲ. ಸ್ವಲ್ಪ ಅದು ಶೇಂಗಾದ ಹಾಕಿರ್ತೀವಲ್ಲ ಅದು ಬಾಯಿಗೆ ಬರೋ ಆಗಿರ್ಬೇಕು ತಿನ್ನೋ ಟೈಮಲ್ಲಿ. ಈ ಚಟ್ನಿ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್. ರೈಸಿಗೆ, ಚಪಾತಿ, ರೊಟ್ಟಿ, ಯಾವುದಕ್ಕಾದ್ರೂ ತಿನ್ಬೋದು. ಬಿಸಿ ರೊಟ್ಟಿ ಸ್ವಲ್ಪ ಇದರಲ್ಲಿ ಎಣ್ಣೆ ಹಾಕ್ಕೊಂಡು ಅಥವಾ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ರುಚಿ. ಇದಕ್ಕೇನು ಒಗ್ಗರಣೆ ಏನು ಕೊಡ್ಬೇಕಾ ಮತ್ತೆ? ಹಾಂ ಪಪ್ಪು, ಕೊಟ್ಟರೆ ನಡೀತಾ, ಕೊಡಲಿಲ್ಲ ಅಂದರೂ ನಡೀತಾ. ಕೊಡಲೇಬೇಕಂತೇನಿಲ್ಲ, ಅವೆಲ್ಲ ಕೊಡಲ್ಲ. ಇದರಲ್ಲಿ ಎಣ್ಣೆ ಹಾಕಿರ್ತೀವಲ್ಲ, ಒಗ್ಗರಣೆ ಅಂದರೆ ಮತ್ತೆ ಎಣ್ಣೆ ಜಾಸ್ತಿ ಅನಿಸುತ್ತೆ ಅಂತ ಇದಕ್ಕೆ ಒಗ್ಗರಣೆ ಕೊಡಲ್ಲ. ಒಗ್ಗರಣೆ ಕೊಡೋದಾದರೂ ಕೊಡ್ಬೋದು. ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ನಾವು ಅವಾಗಲೇ ಎಣ್ಣೆ ಹಾಕಿ ಹುರಿದಿರ್ತೀವಲ್ಲ, ಹಾಗಾಗಿ ಒಗ್ಗರಣೆ ಕೊಡಲ್ಲ. ಹಾಗೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಏನೂ ಆಗಲ್ಲ. ಕೆಲವೊಂದಿಷ್ಟು ಜನಕ್ಕೆ ಅದೊಂದು ಭಯ ಇರುತ್ತೆ, ಹಸಿ ಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಆ್ಯಸಿಡಿಟಿ ಆಗುತ್ತೆ ಅಂತ. ಎಣ್ಣೆ ಹಾಕಿ ಹುರಿದ್ರಿಂದ ಯಾವುದೇ ಪ್ರಾಬ್ಲಮ್ ಇರಲ್ಲ. ಬಟ್ ಹುರಿಬೇಕಾದ್ರೆ ನೀಟಾಗಿ ಹುರ್ಕೋಬೇಕೆಲ್ಲ. ಉಣವತ್ತಿನಾಗ ಅಕಸ್ಮಾತ್ ಎಣ್ಣೆ ಇದು ಖಾರ ಜಾಸ್ತಿ ಅಂತ ಅನಿಸಿದರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ಖಾರ ಕಡಿಮೆ ಅನಿಸುತ್ತೆ. ಅದು ಒಂಥರ ಸ್ವಲ್ಪ ಎಣ್ಣೆ, ತುಪ್ಪ, ಬಿಸಿ ತುಪ್ಪ ಹಾಕ್ಕೊಂಡ್ರೆ ಖಾರ ಅಷ್ಟೇನು ಅನಿಸಲ್ಲ. ಓಕೆ. ನಿಮಗೆ ಈ ಚಟ್ನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮತ್ತೆ ಬೇರೆ ಡೀಟೇಲ್ಸ್ ಬೇಕಿದ್ರೆ ಕಾಮೆಂಟ್ ಹಾಕಿ. ಆದಷ್ಟು ಶೇರ್ ಮಾಡಿ. ನಮ್ಮಲಿದ್ದ ನಿಮಗೆ ತಲುಪಿದೆ, ನಿಮ್ಮಲಿದ್ದ ಮತ್ತೊಬ್ಬರಿಗೆ ತಲುಪಲಿ. ಓಕೆ, ಇದು ಆಯ್ತು ಅನಿಸುತ್ತೆ. ಆಲ್ಮೋಸ್ಟ್ ಇದು ಮಾಡೋದು. ಓಕೆ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಓಕೆ, ಇದೇನು ಆಯ್ತು ಅನಿಸುತ್ತೆ. ಆಲ್ಮೋಸ್ಟ್ ಆಗಿದೆ. ಇದು ನೋಡಿ ಎಷ್ಟು ಜಿಗಿಟ್ ಬರುತ್ತೆ ಹಿಂಗಾದರೆ ರುಬ್ಬಿದ್ರೆ. ಅದೇ ಮಿಕ್ಸರಲ್ಲಿ ಹಾಕಿದರೆ ಜಿಗಿಟ್ ಬರಲ್ಲ, ಜಿಗಿ ಅನ್ಸೋದಿಲ್ಲ ಅಷ್ಟು. ಓಕೆ, ರುಚಿಯಾದ ಶುಚಿಯಾದ ಹಸಿಮೆಣಸಿನ್ಕಾಯಿ ಚಟ್ನಿ ಈಗ ರೊಟ್ಟಿ ಜೊತೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಸೂಪರ್ ಇರುತ್ತೆ. ಈಗ ಕಟ್ ಹೆಂಗೆ ಪಪ್ಪು ಚಟ್ನಿ? ನೈಸ್. ಒಂದ್ಸಲ ಟ್ರೈ ಮಾಡಿ ಈ ಚಟ್ನಿ.